ನಾಡಿನ ಜನತೆಗೆ ಎಲ್ಲರಿಗೂ ಶುಭಾಶಯ ತಿಳಿಸ್ತೀನಿ. ಆಮೇಲೆ ಇವತ್ತು ಈ ಗುಲ್ಬರ್ಗ ವಿಭಾಗದ ಈ ರೆಡ್ಡಿ ಸಮಾಜ ಸಂಘಟನಾ ಕಾರ್ಯಕ್ರಮ ಇದಕ್ಕೆ ಎಲ್ಲ ಇಡೀ ಗುಲ್ಬರ್ಗ ಜಿಲ್ಲೆ ಒಂದೇ ಅಲ್ಲ, ಯಾದಗಿರಿ ಜಿಲ್ಲೆ, ರಾಯಚೂರು ನೇರಿಸಿದ ಎಲ್ಲ ಸೇರಿ ರೆಡ್ಡಿ ಯುವ ಸಮ್ಮೇಳನ ಮಾಡಿದ್ದಾರೆ. ಆ ಕಾರ್ಯಕ್ರಮ ಮಾಡಿದ ಎಲ್ಲ ಆರ್ಗನೈಸರ್ ಮಾಡಿದವರಿಗೂ ಎಲ್ಲರಿಗೂ ಧನ್ಯವಾದ ತಿಳಿಸ್ತೀನಿ. ಆಮೇಲೆ ಇವತ್ತು ನೋಡಿ ಸಮಾಜ ಸಂಘಟನೆ ಎಲ್ಲೆಲ್ಲಿಂದೆಲ್ಲ ಬಂದು ಟೈಮ್ ಕೊಟ್ಟು ಮಾಡಿದ್ದಾರೆ. ಸಂಘಟನೆ ಇವತ್ತು ಯಾವುದೇ ಸಮಾಜ ಬೆಳಿಬೇಕಂದ್ರೆ ಸಂಘಟನೆ ಬಹುಮುಖ್ಯ. ಅದು ಸಂಘಟನಾ ಬಲ ನಮ್ಮ ಸಮಾಜದಲ್ಲಿ ಒಂದು ಸಂಘಟನೆ ಕೊರತೆ ಇತ್ತು. ಇವತ್ತೆಲ್ಲರೂ ಒಂದಾಗ ಪಕ್ಷ ಇರಲಿ, ಪಕ್ಷ ಭೇದ ಅವಿರ್ತಾವೆ, ಅವೆಲ್ಲ ಹೊರಬಿಟ್ಟು ನಾವೆಲ್ಲರೂ ಸಮಾಜ ಅಂದಾಗ ಒಂದೊಂದು ಆಗಿ ಬಂದು ಇವತ್ತೇನೆಲ್ಲ ದರ್ಶನಾಪುರ ಸಾಹೇಬರು ಇರ್ಬೋದು, ಬೆಂಗಳೂರಿನ ನಮ್ಮ ಸೌಮ್ಯ ಅಕ್ಕವ್ರು ಬಂದಿದ್ದಾರೆ, ಬೆಂಗಳೂರು ಬಾಬು ರೆಡ್ಡಿ ಅಣ್ಣವ್ರು ಬಂದಿದ್ದಾರೆ, ರೆಡ್ಡಿ ಜನಸಂಘದ ಪದಾಧಿಕಾರಿಗಳು ಇದ್ದಾರೆ, ಗುಲ್ಬರ್ಗದವರು ಇದ್ದಾರೆ, ಬೀದರ್ಲಿಂದ ಬಂದಿದ್ದಾರೆ, ಯಾದಗಿರಿ, ರಾಯಚೂರು ಸೌಮ್ಯ ಅಕ್ಕವರು ಇದ್ದಾರೆ. ಎಲ್ಲರೂ ಸೇರಿ ಇಲ್ಲಿನ ಸಮಾಜ ಎಲ್ಲ ಪಾರ್ಟಿಯವರು ಸೇರಿ ಒಂದು ಒಳ್ಳೆಯ ಕಾರ್ಯಕ್ರಮ ಮಾಡಿದ್ದಾರೆ. ಅದು ಖುಷಿ ಆಯಿತು. ಇವತ್ತು ಸಂಘಟನಾ ಹಿಂಗೆ ಮಾಡೋದು ಭಾಳ ಅವಶ್ಯಕತೆ ಇದೆ. ಇವತ್ತು ಸಮಾಜದಾಗ ನಾವು ಬದುಕಬೇಕು, ನಮ್ಮ ಕೆಲಸ ನಾವು ಮಾಡಬೇಕಂದ್ರೆ ಅದಕ್ಕೆ ಮುಖ್ಯ ಸಂಘಟನೆ. ಅದಕ್ಕೆ ಇದು ಮಾಡೋದರ ಇನ್ನೊಂದು ಸಲ ಎಲ್ಲರಿಗೆ ನನ್ನ ಕಡೆ ವತಿಯಿಂದ ಒಂದು ಧನ್ಯವಾದ. ಎಲ್ಲ ಮುಖ್ಯವಾಗಿ ಜಿಲ್ಲಾಧ್ಯಕ್ಷರೇ ಬಂದಿಲ್ಲ, ರಾಮರೆಡ್ಡಿ ಸಾಹೇಬ್ ಕೆಲಸ ಇರ್ಬೋದು, ಅವ್ರಿಗೆಲ್ಲ ಕೆಲಸದಿಂದ ಹೋಗಿರ್ಬೋದು, ಎಲ್ಲ ಅವರೇ ಎಲ್ಲರೂ ಶೇರ್ ಮಾಡಿದ್ದಾರೆ. ಈ ಸಭೆ ಉದ್ದೇಶ ಏನು ಸರ್? ಇದು ಸಂಘಟನೆ, ಎಲ್ಲ ಪಕ್ಷದಲ್ಲೂ ಸಂಘಟನೆ ಇರುತ್ತೆ, ಎಲ್ಲ ಸಮಾಜದಲ್ಲೂ ಸಂಘಟನೆ. ಹಾಗೆ ನಮ್ಮ ಸಮಾಜದಲ್ಲಿ ಸ್ವಲ್ಪ ಸಂಘಟನೆ ಕೊರತೆ ಇತ್ತು. ಎಲ್ಲ ನಾವು ರೆಡ್ಡಿ ಸಮಾಜ, ಯಾಕಂದ್ರೆ ನಾವು ಹಿಂದಿನಿಂದ ಇತಿಹಾಸದಲ್ಲಿ ದೊಡ್ಡ ರೆಡ್ಡಿ ಪರಂಪರೆ ಭಾಳ ದೊಡ್ಡ ಇತಿಹಾಸ ಇದೆ. ಅದಕ್ಕೆ ಸಂಘಟನೆ ಎಲ್ಲೋ ಒಂದು ಕೊರತೆ ಇತ್ತು. ಎಲ್ಲ ಕಡೆ ಮಾಡ್ಕೊತೊಟ್ಟರೆ ಒಳ್ಳೆಯ ಸಂಘಟನೆ ಆಗ್ತಿದೆ. ನಾವೆಲ್ಲರೂ ಸೇರಿ ಮಾಡಿದಾಗ ಮಾತ್ರ ಆಗುತ್ತೆ. ಅದಕ್ಕೆ ನಾವೆಲ್ಲ ನಮಗೂ ಇನ್ವೈಟ್ ಮಾಡಿದ್ರು ಬಂದು ಕಾರ್ಯಕ್ರಮ ಮಾಡೋಣ. ರಾಜ್ಯದಲ್ಲಿ ಶಕ್ತಿಯಲ್ಲಿ ಈಗೇನು ಎಲೆಕ್ಷನ್ ಇಲ್ಲ, ರಾಜ್ಯದ ಶಕ್ತಿ ಆಲ್ರೆಡಿ ಇದೆ ನಮ್ಮ ಹತ್ರ. ರೆಡ್ಡಿ ಸಮಾಜ ಅಂದರೆ ಅದೊಂದು ಶಕ್ತಿ. ಒಂದು ಊರಾಗ ದರ್ಶನಾಪುರ ಸಾಹೇಬ್ರು ಅಂದ್ರೆ ಒಂದು ಊರಾಗ ಒಂದೇ ಮನೆ ಇದ್ದರೂ ಅಲ್ಲಿ ಫುಲ್ಲ 51% ನಾವು ಮಾಡ್ತೀವಿ. ಅಷ್ಟು ತಾಕತ್ತ ತಾಯಿ ಹೇಮರೆಡ್ಡಿ ಮಲ್ಲಮ್ಮ ತಾಯಿದು, ಶ್ರೀಶೈಲ್ ಮಲ್ಲಿಕಾರ್ಜುನ್ ತಾಯಿ ಆಶೀರ್ವಾದ ನಮ್ಮ ಸಮಾಜ ಮೇಲಿದೆ. ನಮ್ಮ ಸಮಾಜದಲ್ಲಿ ಯಾವುದೇ ಎಲ್ಲೇ ನೋಡ್ರಿ ಸಣ್ಣದು ಏನೇ ಕಾರ್ಯಕ್ರಮ, ಯಾರದೇ ಸಮಾಜದಿರಲಿ, ಏನೇ ತಕ್ಲೀಫ್ ಇರಲಿ, ನಾವು ಮುಂದೆ ಹಾಕೊಂಡು ನಿಂತು ಮೈಮೇಲೆ ಹಾಕೊಂಡು ಕೆಲಸ ಮಾಡ್ತಾರೆ. ಆ ರಕ್ತ ಇದನ್ನೇ ನಮ್ಮ ಬ್ಲಡ್ಡಲ್ಲಿದೆ. ಎಲ್ಲರಿಗೂ ಒಳ್ಳೇದಾಗಲ್ಲ ಅಂತ ಹೇಳಿ ನಾನು ಸರ್. ಈಗ ಈ ಸಂಘಟನೆ ಮಾಡೋಕ್ಕೆ ಇಷ್ಟು ದಿವಸ ಬಿಟ್ಟು ಇವಾಗ ಯಾಕೆ ಸಂಘಟನೆ ಮಾಡ್ತಾ ಇದ್ದೀರಿ? ಇಷ್ಟು ದಿವಸ ಏನಾಗಿತ್ತು ನಿಮ್ಗೆ, ಯಾಕೆ ಸಂಘಟನೆ ಮಾಡಿಲ್ಲ? ಒಂದು ಎರಡನೇದಂತಂದರೆ ಈ ರಾಜ್ಯದಲ್ಲಿ ಎಷ್ಟು ಜನ ನೀವು ರೆಡ್ಡಿ ಸಮಾಜದವ್ರು ಇದ್ದೀರಾ? ಎಷ್ಟು ಜನಸಂಖ್ಯೆ ಇದೆ ಅಂತ ಅಷ್ಟು ಅಂಕಿಅಂಶ ನನಗೆ ಕ್ಲಿಯರ್ ಆಗಿಲ್ಲ. ಬಟ್ ಗುಲ್ಬರ್ಗ, ರಾಯಚೂರು, ಯಾದಗಿರಿ ಸಾಕಷ್ಟು ಜನಸಂಖ್ಯೆ ನಮ್ಮ ರೆಡ್ಡಿ ಸಮಾಜದಿದೆ. ಹಿಂದೆ ಏನು ಮಾಡಿಲ್ಲ ಅಂತೇನಿಲ್ಲ, ಹಿಂದೂ ಸಂಘಟನೆ ಇತ್ತು, ಈಗೀಗೂ ಸಂಘಟನೆ ಇದೆ. ಸ್ವಲ್ಪ ಪಕ್ಷ ಭೇದ ಸ್ವಲ್ಪ ಇದ್ದು ಎಲ್ಲ ಬಿಟ್ಟು ಈಗ ಒಂದಾಗಿ ಇವೆಲ್ಲ ಮಾಡಿ ನಾವೆಲ್ಲ ಒಂದಿದ್ದು ಅಂತ ಹೇಳಿ ತೋರಿಸೋ ಮೆಸೇಜ್ ಕೊಡುತ್ತಲ್ಲಿ ಈ ಕಾರ್ಯಕ್ರಮ ಮಾಡಿ. ಈಗ ನನ್ನ ಹೆಸರು ಗುಡ್ಡೂರು ರೆಡ್ಡಿ. ಮೈಪಾಲ್ ರೆಡ್ಡಿ ಅವರು ಸಾಕಷ್ಟು ಸಂಪೂರ್ಣವಾಗಿ ಏನೇನು ಹೇಳಬೇಕು ಇನ್ನೊಂದು 5 ನಿಮಿಷ ನಾವು ಯಾರು ಮಾತಾಡೋದು ಅವಶ್ಯಕತೆ ಇರಲಿಲ್ಲ ಅಂತ ಅನಿಸ್ತದೆ. ಸಂಪೂರ್ಣವಾಗಿರ್ತಕ್ಕಂಥ ಸಮಾಜದ ಬಗ್ಗೆ, ಸಮಾಜದ ಇತಿಹಾಸ ಬಗ್ಗೆ, ಸಮಾಜದ ಈಗಿರ್ತಕ್ಕಂಥ ಪರಿಸ್ಥಿತಿ ಬಗ್ಗೆ ಮತ್ತು ಕೃಷ್ಣಾರೆಡ್ಡಿ ಅವರು ಕೂಡ ನಿಮಗೆ ಮನಸ್ಸು ಮುಟ್ಟತಕ್ಕಂಥ ರೀತಿಯಲ್ಲಿ ಕೂಡ ಇದೆ. ಇವತ್ತು ವಿಶಿಷ್ಟವಾದಂಥ ಒಂದು ಸಮಾಜ. ನನಗನ್ಸೋ ಮಟ್ಟಿಗೆ ನಾವು ಯಾರ ಮಾತ್ರ ಕೇಳ್ತಕ್ಕಂಥದ್ದಲ್ಲ, ಯಾಕಂದ್ರೆ ಈಗ ಹೇಳಿದ ರಾಷ್ಟ್ರಕೂಟ ನಾವು ಆಳಿರ್ತಕ್ಕಂಥದ್ದು ನಮ್ಮದೇ ಆದಂಥ, ನಾವು ಎಲ್ಲಿರ್ತೀವಿ ನಮ್ಮದೇ ನಡೆಸ್ಬೇಕಂತಕ್ಕಂಥದ್ದು. ಹಂಗಾಗಿ ಸಂದರ್ಭದ ಬಂದಾಗ ನಮ್ಮದೇ ಜಗಳ ಅಡಿಗೆಸಿದ 2 ಪಾರ್ಟಿ ಮಾಡ್ಕೊಂಡಿಸಿಂದ ಡಿವೈಡ್ ಆಗ್ತಕ್ಕಂಥದ್ದು ಹೆಚ್ಚದು. ಅಂಥವ್ರಿಗೆ ವಿಶೇಷವಾದಂಥ ಗಮನ ಹರಿಸ್ಬೇಕಂತ ಕೆಲಸ ಆಗ್ಬೇಕ. ಯಾಕಂದ್ರೆ ಇವತ್ತು ಯಾದಗಿರಿ ಭಾಗದಲ್ಲಿ, ಸೇಡಂ ಭಾಗದಲ್ಲಿ ಸ್ವಲ್ಪ ಹೆಚ್ಚು ಜನಸಂಖ್ಯೆ ಇರಬಹುದು. ಇವತ್ತು ಚಿತ್ತಾಪುರ ಇರ್ಬೋದು, ಹುಮ್ನಾಬಾದ್, ಬೀದರ್ದಲ್ಲಿ ಬಹಳ ಕಡಿಮೆ. ಶಾಪುರದಲ್ಲಿ ನೀವು ತಿಳ್ದಂಗೆ ಬಹಳ ಇಲ್ಲ, ನಮಗೇನೋ 10,000 ಮಂದಿ. ಆದರೂ ಕೂಡ ಸಮಾಜದ ಬಂಧುಗಳು ಈಗ ನಾವು ಯಾವ್ಯಾವ ಕ್ಷೇತ್ರದಲ್ಲಿ ನಮ್ಮನ್ನು ನಾವು ತೊಡಗಿಸ್ಕೊಂಡಿವಿ, ಆ ಕ್ಷೇತ್ರದಲ್ಲಿ ನಂಬರ್ 1 ಇವೆ. ಶಿಕ್ಷಣದ ಕ್ಷೇತ್ರದಲ್ಲಿರ್ಬೋದು, ವೈದ್ಯಕೀಯ ಕ್ಷೇತ್ರದಲ್ಲಿರ್ಬೋದು, ಉದ್ಯೋಗದಲ್ಲಿರ್ಬೋದು, ನ್ಯಾಯಾಂಗದಲ್ಲಿರ್ಬೋದು, ಹಿಂಗೆ ಯಾವುದ್ಯಾವ ಕ್ಷೇತ್ರದಲ್ಲಿದ್ದವರು ಎಲ್ಲ ಕಡೆ ಕೂಡ ನಂಬರ್ 1 ಇವೆ. ನಮ್ಮಲ್ಲಿರ್ತಕ್ಕಂಥ ಹೆಸರೇ ಎಲ್ಲ ಕಡೆ ಬಂತ. ಡಾಕ್ಟರ್ ತಗೊಂಡ್ರು ನಮ್ಮ ಮಂದಿದ ಹೆಸರು ಬಂತ ಎಲ್ಲ ಕಡೆ.
ಹೀಗಾಗಿ ಇವತ್ತು ನಾವೆಲ್ಲರೂ ಕೂಡ ಪ್ರಾಬಲ್ಯ ಇದ್ರೂ ಕೂಡ 50 ವರ್ಷ ಹಿಂದಿನ ಪರಿಸ್ಥಿತಿ ಬಗ್ಗೆ ಮೈಪಾಲ್ ರೆಡ್ಡಿ ಅವರು ಹೇಳಿದ್ರು. ಸುಮಾರು 300-200 ಎಕರೆ ಜಾಗ ಹೊಲಗಳಿವೆ. ಆಗ ಇವತ್ತು ಪರಿಸ್ಥಿತಿ